ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಾವು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಅಂದರೆ ಸ್ನೇಹಿತರೆ, ನಾನು ಪ್ರೀವಿಯಸ್ ವ್ಲಾಗಲ್ಲಿ ನೇತ್ರಾಣಿ ಐಲ್ಯಾಂಡಿನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದೆ. ಅದರ ಮುಂಚೆ ಧರ್ಮಸ್ಥಳಕ್ಕೆ ಹೋಗಿದ್ದು, ಧರ್ಮಸ್ಥಳದಿಂದ ನಾವು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು, ಸುಬ್ರಹ್ಮಣ್ಯದಲ್ಲಿ ವ್ಲಾಗನ್ನು ಎಂಡ್ ಮಾಡಿದ್ದೆ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಈಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಟ್ರಿಪ್ಪಿನ ಎಂಡ್ ಇದು. ಸೊ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ನಮ್ಮ ಟ್ರಿಪ್ನೆಲ್ಲ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಿಂದ ಬ್ಯಾಂಗ್ಳೂರ್ಗೆ ಟ್ರೈನ್ ಹತ್ತುತ್ತಾ ಇದ್ದೀವಿ. ಈ ಟ್ರೈನ್ ಬಂದು 10:15ಗೆ ಇರೋದು. ಅಲ್ಲಿ ದೇವಸ್ಥಾನದಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ವಿ. ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದಿಂದ ರೈಲ್ವೆ ಸ್ಟೇಷನ್ಗೆ ಬರೋದಕ್ಕೆ ಸುಮಾರು ದೂರ ಆಗುತ್ತೆ. ಸೊ ಆಟೋಗಳು ಆದಷ್ಟು ಕಡಿಮೆನೇ ಬರೋದು. ಅಲ್ಲಿಂದ ಪಿಕಪ್ ಯಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಕೇಳ್ತಾರೆ. ಇವತ್ತು ಕೂಡ ನಾವು AC 3 ಟೈರಲ್ಲಿ ಬುಕ್ ಮಾಡಿದ್ದೀವಿ. ಅಂದರೆ ಸ್ನೇಹಿತರೆ, ನಾವು ಹೊರಡೋದು ಹಾಗೆ ವಾಪಸ್ ಬರೋದು ಎರಡನ್ನೂ ಕೂಡ ನಾವು AC-ನೇ ಮಾಡಿದ್ವಿ, ಒಂದೇ ದಿನಕ್ಕೆ ಮಾಡಿದ್ವಿ. ಆಮೇಲೆ ಇನ್ನೇನು ಒಂದು ವಾರ ಆದಮೇಲೆ ಬುಕ್ ಮಾಡಿ ಅನ್ನಿಸ್ತು 4 ಡೇಸ್ ನಮಗೆ ಸಾಕಾಗೋದಿಲ್ಲ ಅಷ್ಟೆಲ್ಲ ತಿರುಗಾಡೋದಕ್ಕೆ ಅಂದ್ಬಿಟ್ಟು 1 ಡೇ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ಅಂದರೆ ನಾವು ಬುಕ್ಕಿಂಗ್ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ರೀಬುಕ್ ಮಾಡ್ಕೊಂಡ್ವಿ. ಸೊ ಆವಾಗ ಕ್ಯಾನ್ಸಲೇಷನ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಆ್ಯಂಡ್ ನಾವು AC-ನೇ ಯಾತಕ್ಕೆ ಬುಕ್ ಮಾಡ್ಕೊಂಡಿದ್ದು ಅಂದರೆ ಈ ರೀಸನ್ಗೆ ನೋಡಿ. 10:15 ಆಗಿದೆ, ಎಲ್ಲರೂ ಮಲಗಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬೆಡ್ಶೀಟ್ಸ್ ಕೊಡ್ತಾರೆ ಹಾಸ್ಕೊಳ್ಳೋದಕ್ಕೆ, ಅದ್ರ ಜೊತೆ ಪಿಲ್ಲೋ ಕೊಡ್ತಾರೆ. ಆ್ಯಂಡ್ ಚಳಿ ಇರುತ್ತಲ್ವಾ, ಚಳಿ ಇರಲಿ ಸಮ್ಮರ್ ಇರಲಿ AC ಆಗಿರೋದ್ರಿಂದ ಬ್ಲ್ಯಾಂಕೆಟ್ ಕೂಡ ಕೊಡ್ತಾರೆ. ಸೊ ನಾಯ್ಸ್ ಇರೋದಿಲ್ಲ, ಹೊರಗಡೆದು ಸೌಂಡ್ ಕೇಳಿಸೋದಿಲ್ಲ. ಸೌಂಡ್ ಪ್ರೂಫ್ ಥರ ಅದೊಂಥರ, ಫುಲ್ ಅಲ್ಲ ಬಟ್ ಸ್ಟಿಲ್ AC ಅಲ್ವಾ, ಎಲ್ಲಾನು ಎನ್ಕ್ಲೋಸ್ಡ್ ಆಗಿರುತ್ತೆ. ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೊಳ್ಬೋದು ರಾತ್ರಿ ಜರ್ನಿ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ನಾವು AC ಕೋಚನ್ನು ನಾವು ಬುಕ್ ಮಾಡಿದ್ದು. ಸೊ ಲಕ್ಕಿಲಿ ನಾವು ವಾಪಸ್ ಬರೋ ಟೈಮಲ್ಲಿ ಕನ್ಫರ್ಮ್ ಆಗಿತ್ತು. ನಾವು ಇಲ್ಲಿಂದ ಹೋದ್ವಲ್ಲ, ಆ ಥರ ಏನು ಪ್ರಾಬ್ಲಮ್ ಆಗಲಿಲ್ಲ. ಸೊ ಬೆಳಿಗ್ಗೆ 6:15, 6:15 ಅಷ್ಟೊತ್ತಿಗೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಇಳಿಸಿದ್ರು. ಸೊ ಇಲ್ಲಿಂದ ನಾವು ನಮ್ಮ ಮನೆಗೆ ಆಟೋನ ತಗೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಮೆಜೆಸ್ಟಿಕ್ಗೆ ಹೋದರೆ ದೂರ ಆಗುತ್ತೆ ವಾಪಸ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಇಲ್ಲೇನೆ ಇಳ್ಕೊಂಡ್ವಿ. ಇದೇ ಯಶವಂತಪುರ ಜಂಕ್ಷನ್. ಇಲ್ಲಿಂದಾನೇ ಅದು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದಿದ್ದು, ಹಾಗಾಗಿ ನಾವು ಇಲ್ಲಿಗೆ ಇಳ್ಕೊಂಡ್ವಿ. ಮೆಜೆಸ್ಟಿಕ್ಗೆ ಹೋದರೆ ಅದು ಅಲ್ಲಿ ರೀಚ್ ಆಗೋದು ಲೇಟ್ ಆಗುತ್ತೆ, ಮತ್ತೆ ನಾವು ಅಲ್ಲಿಂದ ವಾಪಸ್ ನಮ್ಮ ಮನೆಗೆ ಬರೋದು ಎಕ್ಸ್ಟ್ರಾ ಡಬಲ್ ಟೈಮ್ ಹಿಡಿಸುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿಗೆ ಇಳ್ಕೊಂಡ್ವಿ. ಸಾನು ಬಂಗಾರಿ ರೆಡಿ ಆಗಪ್ಪ ಸ್ಕೂಲ್ಗೆ. ಟ್ರೈನಲ್ಲಿ ಎದ್ದ ತಕ್ಷಣವೇ ಬಂದಿದ್ದು, ಅಲ್ಲೇನು ತಿನ್ನಲೂ ಇಲ್ಲ ಕುಡಿಲೂ ಇಲ್ಲ. ಮನೆಗೆ ಬಂದ ತಕ್ಷಣವೇ ಸ್ವಲ್ಪ ಕೈಕಾಲು ತೊಳ್ಕೊಂಡು ನೀರು ಬಿಸಿ ಮಾಡಿ ಕುಡಿತಾ ಇದ್ದೀವಿ, ನಾನು ಮತ್ತು ಸಾನು. ರಾಜೇಶ್ ಹೊರಗಡೆ ಹೋಗಿದ್ದಾರೆ. ಆ್ಯಕ್ಚುಲಿ ಇವತ್ತು ಸಾನುಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಸಾನುಗೆ ರಜಾ ಇತ್ತಾ ಅಂತ ಹೇಳಿಬಿಟ್ಟು. ರಜಾ ಇರಲಿಲ್ಲ ಸ್ನೇಹಿತರೆ. ನಾವು ವೀಕೆಂಡನ್ನು ಮಧ್ಯ ಇಟ್ಕೊಂಡು ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಈ ಥರ ರಜಾ ಹಾಕ್ಬಿಟ್ಟು ಸಾನುಗೆ ಕರ್ಕೊಂಡು ಹೋಗಿದ್ದಿದ್ದು. ಸೊ ಇವತ್ತು ಬುಧವಾರ ಸಾನುಗೆ ಸ್ಕೂಲಿಗೆ ಕಳಿಸೋದಕ್ಕೆ ರೆಡಿ ಮಾಡಬೇಕು. ನಾವು ಬಂದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ನನಗೆ ಕುಕ್ಕಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ ಬೇಕಲ್ವಾ. ಕುಕ್ಕರ್ ಕೂಗಿಸ್ತೀನಿ ಅಂದರೂ ಕೂಡ ಆಫ್ ಆದಮೇಲೆ ಅದು ತಣ್ಣಗಾದ್ಮೇಲೆ ತೆಗಿಯೋ ತನಕ ತುಂಬಾ ಲೇಟ್ ಆಗುತ್ತೆ, ಅರ್ಧ ಮುಕ್ಕಾಲು ಗಂಟೆ ಇಡ್ಸತ್ತೆ. ಹಾಗಾಗಿ ಇವತ್ತು ಹೋಟೆಲಿಂದಾನೇ ತಂದುಬಿಡ್ತೀನಿ ಇವತ್ತೊಂದು ದಿನ ಅಂತ ಹೇಳಿಬಿಟ್ಟು ರಾಜೇಶ್ ಹೊರಗಡೆ ಹೋಗಿದ್ದಾರೆ. ನಾನು ಹೊರಡೋ ಮುಂಚೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೆ, ಬಟ್ ಸ್ಟಿಲ್ ಧೂಳು ಕೂತಿರುತ್ತಲ್ವಾ ಅಂತ ಹೇಳಿಬಿಟ್ಟು ಒಂದು ಸಾರಿ ಒರೆಸ್ಕೊಳ್ತಾ ಇದ್ದೀನಿ. ಸಾನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ, ಸ್ನಾನ ಆಯಿತು, ರೆಡಿಯಾಗಿ ಬಂದಿದ್ದಾಳೆ. ಇನ್ನು ತಿಂಡಿ ಬಂದಿಲ್ಲ. ಸಾನು ನೇಲ್ಸ್ ತುಂಬಾ ಉದ್ದ ಆಗಿತ್ತು. ಇವತ್ತು PT ಇದೆ ಮಮ್ಮ, ಸರ್ರು ನನಗೆ ಬೈತಾರೆ ತೆಗಿ ಅಂದ್ಬಿಟ್ಟು ಅರ್ಜೆಂಟಲ್ಲಿ ನನಗೆ ತೆಗಿಸ್ತಾ ಇದ್ದಾಳೆ ನೋಡಿ. ಅಂದರೆ ನಾವು ಲಾಸ್ಟ್ ವೀಕ್ ಕಟ್ ಮಾಡಿದ್ದು 2-3 ಡೇಸ್ಗೆ ಟ್ರಾವೆಲ್ ಮಾಡಿದ್ವಿ, ಹಾಗಾಗಿ ಉದ್ದ ಬೆಳೆದ್ಬಿಟ್ಟಿದೆ. ಈಗ ಹಾಗೆ ಹೋದರೆ ಬೈಸ್ಕೊತೀನಿ ಅಂದ್ಬಿಟ್ಟು ತೆಗಿಸ್ಕೊತಾ ಇದ್ದಾಳೆ. ರಾಜೇಶ್ ಬಂದರು. ತಿಂಡಿ ಪಾರ್ಸಲ್ ಸಾನುಗೆ ಮಾತ್ರ ಅಲ್ಲ ನಮಗೂ ಕೂಡ ತಂದುಬಿಟ್ಟಿದ್ದಾರೆ. ಯಾಕಂದರೆ ಮನೇಲಿ ಬಂದಿದ್ದ ದಿನ ಎಷ್ಟು ಕೆಲಸ ಇರುತ್ತಲ್ವಾ, ಬ್ಯಾಗ್ಸ್ ಎಲ್ಲ ಅನ್ಪ್ಯಾಕ್ ಮಾಡಬೇಕು, ಗುಡಿಸೋದು, ಒರೆಸೋದು ಎಲ್ಲ ಇರುತ್ತೆ. ಅದಕ್ಕೆ ತಂದುಬಿಟ್ಟಿದ್ದೀನಿ ತಿಂಡಿ. ನಮಗೂ ನೀನೇನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಇದು ಪುಳಿಯೋಗರೆ.
ಟ್ರಿಪ್ಪಲ್ಲಿ ನೀವು ನೋಡಿರ್ಬೋದು ಎಷ್ಟು ದಿನ ಬರೀ ಇಡ್ಲಿ ದೋಸೆ ತಿನ್ನೋದು ಅಂದ್ಬಿಟ್ಟು ನಾನು ಬೇಜಾರು ಪಡ್ತಿದ್ಲಲ್ಲ ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ಅಂದ್ಬಿಟ್ಟು ಪುಳಿಯೋಗರೆ ತಂದಿದ್ದಾರೆ. ಅದನ್ನು ಬಾಕ್ಸ್ಗೆ ಹಾಕ್ತೀನಿ. ಇಲ್ಲಿ ತಟ್ಟೆ ಇಡ್ಲಿ ಕೊಟ್ಟಿದ್ದೀನಿ. ಈ ತಟ್ಟೆ ಇಡ್ಲಿ ನಮ್ಮ ಮನೆ ಕಡೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅಂದರೆ ಎಷ್ಟು ಸಾಫ್ಟ್ ಇರುತ್ತೆ, ಚಟ್ನಿ ಆಗಿರ್ಬೋದು, ಅದರ ಸಾಂಬಾರಾಗಿರ್ಬೋದು ಎಲ್ಲನೂ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಮಗೂ ಕೂಡ ತಂದಿದ್ದಾರೆ. ಸಾನುಗೆ ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾವು ಫ್ರೂಟ್ಸ್ ತಿಂದು, ಅದಕ್ಕೆ ಇವತ್ತು ಬೇರೆ ಇನ್ನೇನು ಕೊಡೋದಿಲ್ಲ, ಫ್ರೂಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಮನೆಯಲ್ಲೇ ಫ್ರೂಟ್ಸ್ ಇತ್ತು, ಇಟ್ಬಿಟ್ಟು ಹೋಗಿದ್ದೆ. ಸ್ವಲ್ಪ ತೊಗೊಂಡೋಗಿದ್ವಿ, ಆದರೆ ಅಲ್ಲಿ ತೊಗೊಂಡೋದ್ರೆ ಕೆಟ್ಟೋಗುತ್ತಲ್ವ ಅಂದ್ಬಿಟ್ಟು ಸ್ವಲ್ಪ ಇಟ್ಬಿಟ್ಟು ಕೂಡ ಹೋಗಿದ್ದೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ಗೇಮ್ಸ್ ಇಲ್ಲ, ನಂಗೆ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ರಿ, ನಂಗೆ ಬೋರ್ ಆಗುತ್ತೆ ಅಂತಿದ್ದೆ. ಇಡ್ಲಿ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಎಲ್ಲಾದರೂ ಬರೀ ಇಡ್ಲಿನೇ ದೋಸೆನೇ. ನನಗೆ ಬೇರೆದು ಬೇಕು. ಇಲ್ಲೆಲ್ಲೂ ಗೇಮ್ಸ್ ಇಲ್ಲ, ನನಗೆ ಮಾಲಕ್ಕೆ ಕರ್ಕೊಂಡೋಗಿ ಗೇಮ್ಸ್ ಆಡಬೇಕು. ನಾವು ಅದೇಪ್ಪ ಡಿಸೈಡ್ ಮಾಡಿರೋದು. ನಿನಗೆ ಮಾಲ್ ಕರ್ಕೊಂಡು ಹೋಗ್ತೀವಿ, ಯಾವ ಮಾಲ್ ಕೇಳ್ತೀಯೋ, ಯಾವ ಗೇಮ್ ಕೇಳ್ತೀಯೋ ಅಲ್ಲಿ ಆಡಿಸ್ಬಿಟ್ಟು ಅಜ್ಜಿ ಮನೇಲಿ ಬಿಟ್ಬಿಟ್ಟು ನಾವು ಸುತ್ತೀವಿ. ನೋಟ್ಸು ಸಾನು ಕೇಳು, ಯಾವುದಾದ್ರೂ ಕೊಟ್ಟರೆ ತೊಗೊಂಡು ಬಾ, ಇಲ್ಲಾಂದರೆ ಮಾರ್ಕ್ ಮಾಡ್ಕೊಂಡು ಬಾ, ನಾನು ಮಾಡಿಸ್ತೀನಿ. ನೀವು ಕೇಳ್ಬೋದು, ಸಾನುಗೆ ಇಷ್ಟು ಬೇಗ ಬಂದಿದ್ದ ದಿನಾನೇ ಕಳಿಸ್ಬಿಟ್ಟಿದ್ದೀರಾ ಸ್ಕೂಲ್ಗೆ, ರೆಸ್ಟ್ ಮಾಡೋದಕ್ಕೆ ಬಿಡೋದಲ್ವಾ ಅಂತ. ಆ ಹುಡುಗಿ ರೆಸ್ಟ್ ಮಾಡೋದಿಲ್ಲ, 1 ಅವರ್ ರೆಸ್ಟ್ ಮಾಡ್ತಾಳೆ. ಆಮೇಲೆ ನಾನು ಏನು ಮಾಡಲಿ, ನಂಗೆ ಬೇಜಾರಾಗ್ತಾ ಇದೆ ಅಂತಾಳೆ. ಅದಕ್ಕೆ ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಆಗಿದೆ ಅಲ್ವಾ, ಹಾಗಾಗಿ ಅವಳಿಗನ್ನ ಬೆಳಿಗ್ಗೆನೆ ಬಂದ ತಕ್ಷಣವೇ ಸ್ಕೂಲಿಗೆ ಕಳಿಸ್ಬಿಟ್ಟೆ. ಅವಳು ಹೋದ್ಮೇಲೆ ನಾನು ಸ್ವಲ್ಪ ಈಗ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಅಂದರೆ ಹೋಗೋ ಟೈಮಲ್ಲಿ ನಾನು ಸ್ವಲ್ಪ ಮೆಸಪ್ ಮಾಡಿ ಇಟ್ಟಿದ್ದೆ. ನಾವು ಹಾಕ್ಕೊಂಡಿದ್ದ ಬಟ್ಟೆ, ಒಣಗಾಕಿದ ಬಟ್ಟೆ ಎಲ್ಲನೂ ಹಾಗಾಗೇ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಧರ್ಮಸ್ಥಳದಲ್ಲಿ ಇದ್ದಾಗ ಹುಷಾರು ತಪ್ಪಿದ್ದೆ. ಅಂದರೆ ಥ್ರೋಟ್ ಸಖತ್ತು, ಅಂದರೆ ಸಿವಿಯರ್ ಇನ್ಫೆಕ್ಷನ್ ಆಗಿತ್ತು. ನಾನು ಅಲ್ಲೇ ಟ್ಯಾಬ್ಲೆಟ್ ಕೂಡ ತೊಗೊಂಡೆ, ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು. ಇನ್ಫೆಕ್ಷನ್ಗೆ ಅಂತಾನೆ ಸುಬ್ರಹ್ಮಣ್ಯದಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಈ ಥರ ಆಗ್ತಾ ಇದೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ರಾತ್ರಿ 1 ಡೋಸ್ ತೊಗೊಂಡಿದ್ದೆ, ಈಗ ತಿಂಡಿ ಆದಮೇಲೆ ಇನ್ನೂ 1 ತೊಗೊಳ್ಬೇಕು. ಸೊ ಕಡಿಮೆ ಇದೆಯಲ್ಲ, ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲು ನಾನು ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದಂಥ ಬಟ್ಟೆಗಳನ್ನೆಲ್ಲನೂ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ನಾನು ಬ್ಯಾಗ್ಗಳನ್ನ ಅನ್ಪ್ಯಾಕ್ ಮಾಡ್ತೀನಿ. ಹೋಗಬೇಕಾದ್ರೆ ಹಾಕಿದ ಬೆಡ್ಶೀಟ್ ಇದು, ಹಾಗಾಗಿ ನಾನೇನು ಫುಲ್ ತೆಗಿತಾ ಇಲ್ಲ, ಹಾಗೆಯೇ ಡಸ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಹಾಲು ಕುಡಿದು ಎಷ್ಟು ದಿನ ಆಗಿತ್ತೋ, ಹೊರಗಡೆ ಹೋದಾಗ ಹಾಲು ಕುಡಿಬೇಕು ಅನ್ನಿಸ್ತಾ ಇರಲಿಲ್ಲ. ಕುಡಿಯೋದು ಚಾನ್ಸ್ ಸಿಕ್ಕಿದ್ರೆ ಕಾಫಿ ಕುಡಿತಾ ಇದ್ದೆ, ಅದರ್ವೈಸ್ ಏನೂ ಇಲ್ಲ. ಹಾಲು ತೊಗೊಂಡೆ, ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು. ಆದರೆ ಹಾಲು ತುಂಬಾ ಬಿಸಿ ಇತ್ತು. ಅದು ತಣ್ಣಗಾಗೋ ತನಕ ಏನಾದರೂ ಮಾಡೋಣ ಅಂಥೇಳಿ ಎಣ್ಣೆ ಹಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಎಣ್ಣೆ ಹಚ್ಚಿ ನಾನು 6 ಡೇಸ್ ಆಗಿದೆ. ಅಂದರೆ ಟ್ರಾವೆಲ್ ಮಾಡೋ 1 ದಿನ ಮುಂಚೆ ನಾನು ಹೆಡ್ ಬಾತ್ ಮಾಡಿದ್ದು. ಆವತ್ತಿಂದನೂ ಎಣ್ಣೆ ಹಚ್ಚಿಲ್ಲ. ನನಗೆ ಮ್ಯಾಕ್ಸ್ ಅಂದರೆ 2 or 3 ಡೇಸ್ ಬಿಡ್ತೀನಿ ಅಷ್ಟೇ. ಆಮೇಲೆ ನಾನು ಎಣ್ಣೆ ಹಚ್ಚಲೇಬೇಕು, ಇಲ್ಲ ಅಂದರೆ ಒಂಥರ ಕೂದಲು ಜಿಡ್ಡು ಅನ್ಸೋಕ್ಕೆ ಶುರು ಆಗುತ್ತೆ, ರಫ್ ಅನಿಸುತ್ತೆ, ಆ್ಯಂಡ್ ತಲೆನೋವು ಬಂದ್ಬಿಡುತ್ತೆ ನನಗೆ. ಸೊ ನೋಡಿ, ಫಸ್ಟ್ ಥಿಂಗು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಆಯಿತು, ಆದರೆ ಇನ್ನು ಹಾಲು ಕುಡ್ದಿರಲಿಲ್ಲ ನಾನು. ಹಾಲು ಕುಡಿಬೇಕಾದ್ರೆ ಯಾಕೋ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತು. ನಾನು ಯೂಶ್ವಲಿ ಏನಾದರೂ ಕೆಲಸ ಮಾಡ್ತಾನೆ ಹಾಲು ಕುಡಿದ್ಬಿಡ್ತೀನಿ, ಅದಕ್ಕೆ ಅಂತ ಟೈಮ್ ಕೊಡೋದಿಲ್ಲ. ಬಟ್ ಇವತ್ತು ಹಾಗೆ ಅನ್ನಿಸ್ತು. ಯಾಕೆ ಅಂದರೆ ಇಷ್ಟು ದಿನ, ಒಂದು 5 ದಿನ ನಾವು ಹರಿಬರಿಯಲ್ಲೇ ಕಳೆದಿದ್ದೀವಿ. ಬೇಗ ಹೇಳ್ಬೇಕು, ಆ ಜಾಗಕ್ಕೆ ಹೋಗ್ಬೇಕು, ಈ ಜಾಗಕ್ಕೆ ಹೋಗಬೇಕು, ಇಲ್ಲಿಂದ ಇನ್ನೂ ಒಂದು ಜಾಗಕ್ಕೆ ಹೋಗಬೇಕು, ಈ ಆ್ಯಕ್ಟಿವಿಟಿ ಮಾಡಬೇಕು, ಈ ಫುಡ್ ಟ್ರೈ ಮಾಡಬೇಕು, ಅದರಲ್ಲೇ ಕಳೆದಿದ್ದೀವಿ ಹೊರತು ಎಲ್ಲೂ ನೆಮ್ಮದಿಯಾಗಿ ಕೂತ್ಕೊಂಡು ಎಂಜಾಯ್ ಮಾಡಿರಲಿಲ್ಲ. ಎಲ್ಲೇ ಹೋಗಿ ಆದರೆ ನಮ್ಮ ಮನೆಯಲ್ಲಿ ಸಿಗುವಂಥ ನೆಮ್ಮದಿ ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ. ನನಗಂತೂ ಹಾಗೆ ಅನಿಸುತ್ತೆ. ಸೊ ಆರಾಮಾಗಿ ಒಂದು 10 ನಿಮಿಷ ಕೂತ್ಕೊಂಡು ಹಾಲು ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ಕೂತ್ಕೊಂಡಿದ್ದೀನಿ. ಜಾಸ್ತಿ ಇಲ್ಲ, ಒಂದು 5-10 ನಿಮಿಷ ಆದ್ರೂ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನನಗೆ ನಮ್ಮ ಮನೆಯಲ್ಲಿ ಸಿಗೋ ಖುಷಿ ನನಗೆ ಬೇರೆ ಇನ್ನೆಲ್ಲೂ ಸಿಗೋದಿಲ್ಲ. ನೀವೇನು ಹೇಳ್ತೀರಾ? 10 ಮಿನಿಟ್ಸ್ ಬ್ರೇಕ್ ತೊಗೊಂಡೆ. ಈಗ ಮತ್ತೆ ಅರ್ಜೆಂಟಾಗಿ ಎದ್ದು ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಇದು ಕೂಡ ಜಸ್ಟ್ ಡಸ್ಟಿಂಗ್ ಮಾಡ್ಕೊಳ್ತೀನಿ, ಎಲ್ಲನೂ ವಾಶ್ ಮಾಡಿ ಹಾಕಿ ಹೋಗಿದ್ದೆ. ಆ್ಯಂಡ್ ಇದ್ರ ಜೊತೆ ನಾನು ಎಡಿಟ್ ಕೂಡ ಮಾಡಬೇಕಲ್ವಾ.
ಟ್ರಾವೆಲ್ ಅಂದ್ಬಿಟ್ಟು ನಾನು ಹಾಕೇ ಇರಲಿಲ್ಲ ವೀಡಿಯೋಸು. ಅಟ್ಲೀಸ್ಟ್ ಟ್ರಾವೆಲ್ ವ್ಲಾಗ್ಸ್ ಈಗ ಇದೆ, ಅದನ್ನು ಕಂಟಿನ್ಯೂಸ್ ಆಗಿ ಹಾಕೋಣ ಅಂಥೇಳಿ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ. ಹೋಗಬೇಕಾದ್ರೆ ಪ್ಯಾಕ್ ಮಾಡ್ಕೊಂಡಿದ್ದಂಥ ಮೆಡಿಸಿನ್ಸ್ ಎಲ್ಲ ನಾನೀಗ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯೂಸ್ ಆಯಿತು, ಲಾಸ್ಟ್ ಡೇ ಯೂಸ್ ಆಯಿತು, ಬಟ್ ಫುಲ್ಲಿ ಯೂಸ್ ಆಗಲಿಲ್ಲ. ನನ್ನ ಇನ್ಫೆಕ್ಷನ್ಗೆ ನಾನಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾಯಿತು. ಇದು ವರ್ಕೇ ಆಗಲಿಲ್ಲ. ಬೆಳಿಗ್ಗೆ ತೊಗೊಂಡಿದ್ದೆ, ಮಧ್ಯಾಹ್ನ ತೊಗೊಂಡೆ, ತುಂಬಾ ಸಿವಿಯರ್ ಆಗೋಯ್ತು ಸ್ನೇಹಿತರೆ. ಮೈಕೈ ಎಲ್ಲ ನೋವಕ್ಕೆ ಶುರು ಆಯಿತು. ಥ್ರೋಟ್ ಎಷ್ಟು ಇನ್ಫೆಕ್ಷನ್ ಆಯಿತು ಅಂದರೆ ನನಗೆ ಊಟ ಕೂಡ ನುಂಗಕ್ಕಾಗ್ತಾ ಇರಲಿಲ್ಲ, ಮಾತಾಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅಷ್ಟೊಂದು ನೋವಕ್ಕೆ ಶುರು ಆಗಿತ್ತು. ಹಾಗಾಗಿ ನಾನು ಅಲ್ಲಿನ ಟ್ಯಾಬ್ಲೆಟ್ ಕೂಡ ತೊಗೊಂಡೆ. ಈಗ ತೊಗೊಂಡೋಗಿದ್ದಂಥ ಬ್ಯಾಗ್ ಅನ್ಪ್ಯಾಕಿಂಗ್ ಟೈಮ್ ಗುಡಿಸಿ ಆಯಿತು, ಒರೆಸಿ ಆಯಿತು. ಈಗ ಬ್ಯಾಗನ್ನು ಖಾಲಿ ಮಾಡಿಬಿಡೋಣ, ಯಾಕಂದರೆ ಬಟ್ಟೆಗಳು ವಾಸನೆ ಬರೋದಕ್ಕೆ ಶುರು ಆಗಿಬಿಡುತ್ತೆ. ನೀರಲ್ಲಿ ಇಳಿದಿದ್ವಿ ನೋಡಿ, ಹಾಗಾಗಿ ಒಂದು ಸಾರಿ ಯೂಸ್ ಮಾಡಿದ್ರೂ ಅಥವಾ 1 ಅವರ್ ಯೂಸ್ ಮಾಡಿದ್ರೂ ಅದ್ರ ಪಕ್ಕ ಇರೋ ಬಟ್ಟೆನೂ ಅಷ್ಟೇ ವಾಸನೆ ಬಂದುಬಿಟ್ಟಿರುತ್ತೆ. ಹಾಗಾಗಿ ನಾನು ತೊಗೊಂಡು ಹೋಗೋ ಮುಂಚೆನೂ ವಾಶ್ ಮಾಡ್ತೀನಿ, ಬಂದ ಮೇಲೂ ವಾಶ್ ಮಾಡ್ತೀನಿ. ಎಲ್ಲ ಎಲೆಕ್ಟ್ರಾನಿಕ್ ಚಾರ್ಜರ್ಸ್ ಎಲ್ಲನೂ ನಾನು ಒಂದು ಪೌಚಲ್ಲಿ ಹಾಕ್ಕೊಂಡು ಹೋಗಿದ್ದೆ. ಅಂದರೆ ನಮ್ಮದು ಹಾರ್ಡ್ ಡಿಸ್ಕ್ ತೊಗೊಂಡೋಗಿದ್ದೆ ನಾನು, ಯಾಕಂದರೆ ಕ್ಯಾಮ್ರಲ್ಲಿ ಸ್ಪೇಸ್ ಸಾಕಾಗೋದಿಲ್ಲ. 5 ದಿನದ್ದು ವೀಡಿಯೋಸು ಸ್ಟೋರ್ ಮಾಡೋಕ್ಕಾಗೋದಿಲ್ಲ, ಲ್ಯಾಪ್ಟಾಪ್ ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಅದು ತುಂಬ ಭಾರ ಆಗುತ್ತಲ್ಲ ಅಂದ್ಬಿಟ್ಟು ಹಾರ್ಡ್ ಡಿಸ್ಕು, ನನ್ನ ವಾಚ್, ಸ್ಮಾರ್ಟ್ ವಾಚ್ನ ಚಾರ್ಜರು, ನನ್ನ ಫೋನ್ ಚಾರ್ಜರ್, ರಾಜೇಶ್ ಫೋನ್ ಚಾರ್ಜರ್, ಕ್ಯಾಮ್ರಾ ಚಾರ್ಜರ್, 2 ಕ್ಯಾಮ್ರಾ ಇತ್ತು ಅದ್ರ ಚಾರ್ಜರ್ ಎಲ್ಲ ಕೂಡ ನಾನು ಒಂದರಲ್ಲಿ ಹಾಕ್ಕೊಂಡಿದ್ದೆ. ಸೊ ಇದರಲ್ಲಿ ನನಗೆ ಒಂದು ಅಡ್ವಾಂಟೇಜ್ ಏನಾಯಿತು ಗೊತ್ತಾ, ಈಗಂತೂ ಮೊದಲಿನ ಥರ ಚಾರ್ಜರ್ ಬರೋದಿಲ್ಲ. ಎಲ್ಲ ಕೂಡ ವಯರ್ಸು ನಾವು ಬೇರೆ ಬೇರೆ ಸಪ್ರೇಟ್ ಮಾಡ್ಬೋದು. ಹಾಗಾಗಿ ಈ ಥರ ಒಂದೇ ಚಾರ್ಜರ್ಗೆ 4 ಪಿನ್ಗಳು ಹಾಕುವಂಥ ಒಂದು ಚಾರ್ಜರ್ ತೊಗೊಂಡಿದ್ದೆ. ಇದರಿಂದ ರಾಜೇಶ್ ಮೊಬೈಲು, ನನ್ನ ಸ್ಮಾರ್ಟ್ ವಾಚ್ನ ಚಾರ್ಜ್ ಪಿನ್ನು ಆ್ಯಂಡ್ ಕ್ಯಾಮ್ರಾದು, ರಾಜೇಶ್ ಕ್ಯಾಮ್ರಾದು, ನಂದು ಕ್ಯಾಮ್ರಾದು ಎಲ್ಲನೂ 4 ವೈರು ಒಂದಕ್ಕೆ ಹಾಕಿಬಿಟ್ಟು ನಾವು ಅಟ್ ಅ ಟೈಮ್ ಚಾರ್ಜ್ ಮಾಡ್ತಾ ಇದ್ವಿ. ಸೊ ಟೈಮ್ ಕೂಡ ನಮ್ಮದು ತುಂಬಾ ಸೇವ್ ಆಯಿತು. ಸೊ ನಿಮಗೂ ತೋರಿಸ್ತಾ ಇದ್ದೀನಿ, ನೀವು ಈ ಥರ ಕೇಳಿ ನೋಡಿ, ಅಂಗಡೀಲಿ ಸಿಗತ್ತೆ. ತಂದಿದ್ದ ಬಟ್ಟೆಗಳಲ್ಲಿ ಕಲರ್ಸು ಆ್ಯಂಡ್ ವೈಟ್ಸು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು, ತುಂಬಾ ಕಲರ್ ಬ್ಲೀಡ್ ಆಗುತ್ತೆ ಅಂಥದ್ದನ್ನೆಲ್ಲ ನಾನೀಗ ಒಂದು ಸಾರಿ ಹಾಕ್ತಾ ಇದ್ದೀನಿ. ಇದೆಲ್ಲನೂ ನಾನು ಯಾವಾಗಲೂ ನೆನೆಸ್ಬಿಟ್ಟು ಹಾಕ್ತೀನಿ, ಬಟ್ ಇದೆಲ್ಲ ಸ್ವಲ್ಪ ಹೊತ್ತು ಹಾಕ್ಕೊಂಡಿರೋದು, ಏನು ಕೊಳೆ ಆಗಿರೋದಿಲ್ಲ. ಬಟ್ ವಾಶ್ ಮಾಡಬೇಕಲ್ಲ ಅಂದ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ತಿಂಡಿ ಮುಗಿಸಿ ಸ್ನೇಹಿತರೆ, ಇನ್ನು ಒಂದು ಡೋಸ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ. ರಾತ್ರಿ ಸಖತ್ತಿತ್ತು, ಇವತ್ತು ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತಲ್ಲ ಅಂದ್ಬಿಟ್ಟು ಅದೇ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಟ್ರಿಪ್ ವ್ಲಾಗನ್ನು ನೀವು ಎಲ್ಲರೂ ತುಂಬ ಇಷ್ಟಪಟ್ರಿ, ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಜಾಗಗಳನ್ನ ತೋರಿಸಿದ್ರಿ, ಇನ್ಫಾರ್ಮೇಷನ್ ಕೊಟ್ರಿ ಅಂತ ಹೇಳ್ತಾ ಇದ್ರಿ. ನೀವೆಲ್ಲ ತುಂಬ ಇಷ್ಟಪಟ್ಟು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಕೆಲವೊಂದು ಕ್ವೆಶನ್ಸ್ಗಳಿತ್ತು, ಲೈಕ್ ರೂಮ್ ಬಗ್ಗೆ. ರೂಮು ನಾವು ಮೊದಲೇ ಬುಕ್ ಮಾಡಿರಲಿಲ್ಲ, ಅಲ್ಲಿ ಹೋದಾಗ ನಮಗೆ ಯಾವ ಅವೈಲೇಬಲ್ ಸಿಕ್ತೋ ರೂಮ್ಗಳು ಅದನ್ನು ತೊಗೊಂಡ್ವಿ. ಆ್ಯಂಡ್ ನಾನು ನಿಮಗೆ ಫುಲ್ ಡೀಟೇಲಾಗಿ ಏನು ತೋರಿಸ್ಲಿಲ್ಲ, ಯಾಕಂದರೆ ನಾನು ಇದು ತುಂಬ ಚೆನ್ನಾಗಿದೆ ನೀವು ಇಲ್ಲಿಗೆ ಹೋಗಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಅದೆಲ್ಲನೂ ತುಂಬಾ ಬೇಸಿಕ್ ರೂಮ್ಸು. ಎಸ್ಪೆಷಲಿ ಗೋಕರ್ಣದಲ್ಲೂ ಅಷ್ಟೇ, ಅದೊಂಥರ ಹೋಮ್ ಸ್ಟೇ ಥರ ಇತ್ತು. ಮನೆ ಮೇಲೆ ಒಂದು 4 ರೂಮ್ ಕಟ್ಟಿದ್ರು ಅಷ್ಟೇ. ಅದು ಬಿಟ್ಟರೆ ಅದು ಹೋಟೆಲ್ ಅಲ್ಲ, ಅದು ರಾಜೇಶ್ ಕೊಲೀಗ್ ರೆಫರ್ ಮಾಡಿದ್ರಿಂದ ನಾವು ಅಲ್ಲಿಗೆ ಹೋದ್ವಿ. ಅದು ಬಿಟ್ಟರೆ ಬಾಕಿ ಎಲ್ಲ ಕಡೆನೂ ಎಲ್ಲಿ ರೂಮ್ಸ್ ಸಿಗುತ್ತೋ ಅಲ್ಲಿ ನಾವು ಇದ್ವಿ. ಎಲ್ಲನೂ ಕೂಡ ತುಂಬಾ ಬೇಸಿಕ್. ಹಾಗಾಗಿ ನಾನು ಏನೂ ಡೀಟೇಲ್ಸ್ ಶೇರ್ ಮಾಡಿಲ್ಲ. ಇದು ಬಿಟ್ಟು ನಿಮಗೆ ಟ್ರಿಪ್ ಕಾಸ್ಟ್ ಬಗ್ಗೆ ಕೇಳ್ತಾ ಇದ್ರಿ. ಟ್ರಿಪ್ ಕಾಸ್ಟ್ ಸ್ನೇಹಿತರೆ, ಆ್ಯಕ್ಚುಲಿ ರಾಜೇಶ್ ಕೂಡ ಒಂದು 3 ಡೇಸ್ ಆದಮೇಲೆ ನೆನೆಸ್ಕೊಂಡ್ರು, ಅಯ್ಯೋ ನನಗೆ ಬರ್ತಿಟ್ಟಿದ್ರೆ ಈಸಿಯಾಗಿರೋದು ನೋಡು, ಎಷ್ಟೆಷ್ಟಾಯಿತು ಅಂತ ಗೊತ್ತಾಗಿರೋದು ಅಂತ. ಬಟ್ ಈಗ ಅವರು ಅದನ್ನೆಲ್ಲ ನೆನೆಸ್ಕೊಂಡು ಲೀಸ್ಟ್ ಮಾಡೋ ಸ್ಟೇಜಲ್ಲಂತೂ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ಟ್ರಾವೆಲ್ಗೆ ಹೋದಾಗ ಅವತ್ತೊಂದು ದಿನದ್ದು ಎಷ್ಟಾಯಿತು ಅಂದ್ಬಿಟ್ಟು ನಾನು ಒಂದು ಪ್ಲ್ಯಾನ್ ಮಾಡಿ ಬೇಕಿದ್ರೆ ನಾನು ತಿಳಿಸ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ನನ್ನ ಬ್ಯಾಂಗ್ಳೂರಿನ ಡೈಲಿ ರುಟೀನ್ ವ್ಲಾಗ್ಸ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ತೀರಾ.